ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಮದುವೆ ಅವರ ಸ್ಯಾರೀಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬ್ಲೌಸಸ್ ಎಲ್ಲ ರೆಡಿ ಆಗಿದೆ. ಅವ್ರ ಕಡೆಯಿಂದ ಕಾಲ್ ಬಂದಿತ್ತು, ಹಾಗಾಗಿನೇ ನಾನು ಎಲ್ಲ ತೆಗೆದಿಡ್ತಾ ಇದ್ದೀನಿ. ಅವ್ರು ಬರೋಕ್ಕೆ ಮುಂಚೆನೇ ತೆಗೆದಿಡೋಣ ಎಲ್ಲ ಬ್ಲೌಸಸ್ಸು ಸ್ಯಾರೀಸು ಅಂದ್ಬಿಟ್ಟು. ಇದು ನೋಡಿ, ಈ ರೀತಿ ಶೇಪ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸನ್ನು. ಬೋಟ್ ನೆಕ್ ವಿತ್ ಟೆಂಪಲ್ ಡಿಸೈನು ಬ್ಯಾಕ್ ಸೈಡು. ಈ ರೀತಿ ನಾರ್ಮಲ್ಲಾಗಿ ಪ್ಯಾಚ್ ವರ್ಕ್ ಡಿಸೈನ್ಸು ಸುಮಾರು ಒಂದು 4 ಬ್ಲೌಸಸ್ ಕೇಳಿದ್ರು ಇವರು. ಅದರಲ್ಲಿ ಒಂದು 2 ಬ್ಲೌಸ್ ರೆಡಿ ಆಗಿದೆ. ಇನ್ನೂ ಒಂದು 2 ಬ್ಲೌಸು ಉಕ್ಸಾಕ್ ಅವ್ರ ಹತ್ರ ಇದೆ. ಇದು ನೋಡಿ, ಇದು ಈ ರೀತಿ ಶೇಪು. ಬ್ಯಾಕ್ ಸೈಡೂ ಥ್ರೆಡ್ ಕೇಳಿದ್ದಾರೆ, ಬಟನ್ ಬೇಡ ಅಂದರು, ಅದಕ್ಕೋಸ್ಕರ ನಾನು ಬಟನ್ ಕೊಟ್ಟಿಲ್ಲ. ಇನ್ನು ಇವ್ರದ್ದು ಸ್ಯಾರೀಸ್ ಎಲ್ಲ ಸುಮಾರು ಒಂದು 8 ಸ್ಯಾರಿಗಳಿದೆ. 8 ಸ್ಯಾರಿಯಲ್ಲಿ ಒಂದು 6 ಸ್ಯಾರಿ ರೆಡಿ ಆಗಿದೆ, ಇನ್ನೂ 2 ಸ್ಯಾರಿ ರೆಡಿ ಆಗಬೇಕು. ಅವರು ಬಂದರೂ ಸಹ ಇಷ್ಟು ಸ್ಯಾರಿಗಳು ಕೊಟ್ಬಿಟ್ಟು ಆಮೇಲೆ ಉಳಿದಂಥ ಸ್ಯಾರಿಗಳನ್ನು ಸ್ವಲ್ಪ ಒಂದು 2 ಡೇಸ್ ಟೈಮ್ ತೊಗೊಂಡು ಕೊಡೋಣ ಅಂದ್ಕೊಳ್ತಿದ್ದೀನಿ. ಯಾಕಂದರೆ ಬ್ಲೌಸೂ ಕಂಪ್ಯೂಟರ್ ಎಂಬ್ರಾಯ್ಡರಿ ಹಾಕಬೇಕದು. ಸ್ಯಾರಿಗಳು ಎಷ್ಟಾಗಿದೆ ಅಂತೇಳ್ಬಿಟ್ಟು, ಬ್ಲೌಸಸ್ ಎಷ್ಟಾಗಿದೆ ಅಂತೇಳ್ಬಿಟ್ಟು ಬರ್ಕೊಳ್ತಾ ಇದ್ದೀನಿ, ರಫ್ ಆಗಿ ಒಂದು ಐಡಿಯಾ ಬರುತ್ತೆ ಅಂತೇಳ್ಬಿಟ್ಟು. ಇನ್ನೂ ಎಷ್ಟು ಬ್ಲೌಸ್ ಕೊಡಬೇಕು ಅನ್ನೋದು ಐಡಿಯಾ ಬರುತ್ತೆ ಅಂದ್ಬಿಟ್ಟು ಬರೆದಿಟ್ಕೊಳ್ತೀನಿ. ಇನ್ನು ಇವರು ವೆಲ್ವೆಟ್ ಬ್ಲೌಸಸ್ಸು 2 ಬ್ಲೌಸ್ ಪೀಸ್ ತಂದು ಕೊಟ್ಟಿದ್ರು. ಗೋಲ್ಡ್ ಕಲರ್ ಥ್ರೆಡ್ ಪೈಪಿಂಗ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಇದೆಲ್ಲ ರೆಡಿ ಆಗಿದೆ. ಇನ್ನು ಸಿಲ್ಕ್ ಸ್ಯಾರಿಗಳದ್ದು 2 ಬ್ಲೌಸಸ್ಸು 2 ಸ್ಯಾರಿಗಳು ರೆಡಿ ಆಗಬೇಕು. ಅದು ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಹಾಗಾಗಿನೇ ಅದೆರಡು ಇನ್ನೂ ರೆಡಿ ಆಗಿಲ್ಲ. ಅದರಲ್ಲಿ ಇನ್ನೂ ಒಂದು 2 ಬ್ಲೌಸು ಕಂಪ್ಯೂಟರ್ ಎಂಬ್ರಾಯ್ಡರಿ ಆಗಿದೆ, ಇನ್ನು ಸ್ಟಿಚಿಂಗ್ ಕಂಪ್ಲೀಟ್ ಆಗಿಲ್ಲ ಆ ಬ್ಲೌಸ್ಗಳು. ಎಷ್ಟು ಬ್ಲೌಸು ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ ಅಷ್ಟು ಬ್ಲೌಸಸ್ಸು ಒಂದೇ ಕಡೆ ಇಡೋಣ ಅಂದ್ಬಿಟ್ಟು ಎಲ್ಲ ನೋಡಿ ಇಡ್ತಾ ಇದ್ದೀನಿ. ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಟ್ಟಿರೋದು, ಗೋಲ್ಡ್ ಕಲರಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿರೋದು ಈ ಬ್ಲೌಸು. ರೌಂಡ್ ನೆಕ್ಕು ಸ್ಟಿಚ್ ಮಾಡಿಬಿಟ್ಟು ಒಂದೊಂದು ಬ್ಲೌಸು ಒಂದೊಂದು ಕಡೆ ಇರುತ್ತೆ, ಹಾಗಾಗಿನೇ ಅವ್ರು ಬಂದಾಗ ಹುಡ್ಕೋದು ಬೇಡ ಅಂದ್ಬಿಟ್ಟು ಒಂದೇ ಹತ್ರ ಇಡೋಣ ಅಂದ್ಬಿಟ್ಟು ಇಡ್ತಾ ಇದ್ದೀನಿ. ಸ್ವಲ್ಪ ಅರ್ಜೆಂಟಲ್ಲಿ ಬ್ಲೌಸಸ್ಸು ಒಂದೊಂದು ಕಡೆ ಇಟ್ಬಿಟ್ಟಿರ್ತೀನಿ ಒಂದೊಂದು ಸಲ, ಅದರಿಂದ ಒಂದೇ ಕಡೆ ಇಡ್ತಾ ಇದ್ದೀನಿ. ಇದೊಂದು ಬ್ಲಾಕ್ದು ವೆಲ್ವೆಟ್ ಬ್ಲೌಸು. ಯಾವ ಸ್ಯಾರಿಗಾದರೂ ಸೂಟ್ ಆಗೋ ರೀತಿ ಇದೆ ಈ ಬ್ಲೌಸು. ಇದಕ್ಕೂ ಸಹ ಗೋಲ್ಡ್ ಕಲರ್ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿರೋದು. ನಾರ್ಮಲಾಗಿ ರೌಂಡ್ ನೆಕ್ಕು, ಒಂದು ಟ್ಯಾಗ್ ಕೊಟ್ಟಿದ್ದೀನಿ ಬ್ಯಾಕ್ ಸೈಡು. ಈ ಕಸ್ಟಮರು ಬ್ಯಾಕ್ ಸೈಡು ಸ್ವಲ್ಪ ಡೀಪ್ ಜಾಸ್ತಿನೇ ಬೇಕು ಅಂತ ಕೇಳಿದರು, ಹಾಗಾಗಿನೇ ಸ್ವಲ್ಪ ಡೀಪ್ ಜಾಸ್ತಿನೇ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಬ್ಲೌಸ್ ಪೀಸಲ್ಲೂ ಗೋಲ್ಡ್ ಕಲರ್ ಇರೋದ್ರಿಂದ, ಗೋಲ್ಡ್ ಕಲರ್ ಥ್ರೆಡ್ ಕೊಟ್ಟಿರೋದ್ರಿಂದ ಚೆನ್ನಾಗಿದೆ, ಥ್ರೆಡ್ ಪೈಪಿಂಗ್ ಕೊಟ್ಟಿರೋದ್ರಿಂದ. ಇನ್ನು ಇವರು ಮದುವೆಗೆ ಇನ್ನೂ 3 ಡೇಸು ಇದೆ ಬ್ಯಾಲೆನ್ಸು, ಟೈಮ್ ಇದೆ ಇನ್ನೂ 3 ಡೇಸು. ಆದರೆ ಅವರು ಮುಂಚಿತವಾಗಿಯೇ ಬಟ್ಟೆಗಳೆಲ್ಲ ತೊಗೊಂಡೋಗೋದಕ್ಕೆ ಬರ್ತಿದ್ದಾರೆ. ಅದರಿಂದ ಎಷ್ಟು ರೆಡಿ ಆಗಿದ್ದರೆ ಅಷ್ಟು ಬ್ಲೌಸಸ್ಸು ಕೊಟ್ಟು ಕಳಿಸೋಣ ಅಂದ್ಬಿಟ್ಟು ತೆಗೆದಿಡ್ತಾ ಇದ್ದೀನಿ. ಈ ಬ್ಲೌಸ್ ನೋಡಿ, ಇದು ರೆಡಿಮೇಡು ಬ್ಲೌಸ್ ಪೀಸಲ್ಲಿ ಎಂಬ್ರಾಯ್ಡರಿ ಬಂದಿತ್ತು, ಲೀಫ್ ನೆಕ್ ಕೊಟ್ಟು ಸ್ಟಿಚ್ ಮಾಡಿರೋದು ಈ ಬ್ಲೌಸನ್ನ. ಇದು ರೆಡ್ ಬ್ಲೌಸ್ ಬಂದು ನಾರ್ಮಲ್ ಸ್ಯಾರಿದು, ನಾರ್ಮಲ್ ಬ್ಲೌಸು. ಇದಕ್ಕೂ ಸಹ ಥ್ರೆಡ್ ಪೈಪಿಂಗ್ ಕೊಟ್ಟೆ ಸ್ಟಿಚ್ ಮಾಡಿರೋದು. ಹಾಫ್ ಸ್ಲೀವ್ ಇಟ್ಟಿದ್ದೀನಿ ಇದಕ್ಕೆ. ಬ್ಲೌಸ್ ಪೀಸು ಚಿಕ್ಕದಾಗಿತ್ತು, ಹಾಗಾಗಿನೇ ಇದಕ್ಕೆ ಹಾಫ್ ಸ್ಲೀವ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಸಿಂಪಲ್ಲಾಗಿರೋಂಥ ಸ್ಯಾರಿ ಇದು. ಅವರು ಮದುವೆಗೆ ಬೇರೆ ಊರಿಗೆ ಹೋಗೋದ್ರಿಂದ ಹೋಗುವಾಗ ಉಟ್ಕೊಳ್ಳೋದಕ್ಕಾಗತ್ತೆ ಅಂತ ಒಂದು 2-3 ಸಿಂಪಲ್ ಸ್ಯಾರಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಇವ್ರದ್ದು ಇನ್ನೂ ಒಂದು ಸ್ಯಾರಿ ಇನ್ನೂ ಕಂಪ್ಯೂಟರ್ ಎಂಬ್ರಾಯ್ಡರಿ ಹಾಕಿಲ್ಲ, ಇದಕ್ಕೆ ಸ್ಯಾರಿನೂ ರೆಡಿ ಆಗಿಲ್ಲ. ಈ ಬ್ಲೌಸ್ಗೆ ಎಂಬ್ರಾಯ್ಡರಿ ಹಾಕಬೇಕು. ಇದನ್ನು ಸಹ ಸಿಲ್ಕ್ ಸ್ಯಾರಿ ಅಂತ ಹೇಳಿದರು ಅವರು. ಸ್ಯಾರಿನೂ ಇನ್ನೂ ಜಿಗ್ಜಾಗ್ ಆ್ಯಂಡ್ ಫಾಲ್ ಆಗಬೇಕು, ಹಾಗೆಯೇ ಕುಚ್ಚು ಆಗಬೇಕು.
ಈ ಸ್ಯಾರಿಗೆ ಬ್ಲೌಸ್ಗೆ ಕಾಂಬಿನೇಷನ್ ಚೆನ್ನಾಗಿದೆ. ಡಾರ್ಕ್ ಕಲರ್ ಇದೆ ಸ್ಯಾರಿ ಕಲರು, ಹಾಗಾಗಿ ಬ್ಲೌಸು ರೆಡ್ ಕಲರ್ ಬಂದಿದೆ. ಚೆನ್ನಾಗಿ ಕಾಣ್ತಿದೆ. ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಅದರಲ್ಲಿ ವರ್ಕ್ ಮಾಡಬೇಕು ಅಂತ ಬರೀತಾ ಇದ್ದೀನಿ. ಒಂದೊಂದು ಸಲ ಮರ್ತೋಗೋ ಚಾನ್ಸ್ ಇರುತ್ತೆ, ಅದರಿಂದನೇ ಆ ರೀತಿ ಬರೆದ್ಬಿಟ್ಟು ಇಟ್ಬಿಟ್ರೆ, ಅವ್ರ ಹೆಸರು ಬರೆದಿಟ್ರೆ ನೆನಪಿರುತ್ತೆ. ಇನ್ನು ಎಷ್ಟು ಬ್ಲೌಸು ರೆಡಿ ಆಗಬೇಕು ಅನ್ನೋದು ಗೊತ್ತಾಗುತ್ತೆ. ಅದರಿಂದನೇ ಎಲ್ಲ ಅವ್ರು ಬರೋಕ್ಕೂ ಮುಂಚೆನೇ ನಾನೆಲ್ಲ ಚೆಕ್ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಬ್ಲೌಸಸ್ಸು ರೆಡಿಯಾಗಿರೋದು ಇದೆ, ಕೆಳಗಡೆ ರ್ಯಾಕಲ್ಲಿ ಇಟ್ಟಿದ್ದೆ, ಹಾಗಾಗಿ ಅದನ್ನು ತಗೊಳ್ತಾ ಇದ್ದೀನಿ. ಇದು ಈ ಸಿಂಗಲ್ ಸ್ಯಾರಿ ಬಂದು ಇದು ಬೇರೆ ಕಸ್ಟಮರ್ದು, ಅವ್ರ ಕಡೆಯಿಂದನೂ ಕಾಲ್ ಬಂದಿತ್ತು, ಹಾಗಾಗಿನೇ ಇವ್ರದ್ದು ತೆಗೆದಿಡ್ತಾ ಇದ್ದೀನಿ. ಈ ಬ್ಲೌಸು ನಾರ್ಮಲಾಗಿ ರೌಂಡ್ ನೆಕ್ ಕೊಟ್ಟು ಥ್ರೆಡ್ ಪೈಪಿಂಗ್ಗೆ ಕೊಟ್ಟು ಸ್ಟಿಚ್ ಮಾಡಿರೋಂಥ ಬ್ಲೌಸ್. ಈ ಬ್ಲೌಸ್ಗೆ ಸ್ಯಾರಿಯಲ್ಲಿರೋಂಥ ಕಲರು ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಇನ್ನು ಈ ಸ್ಯಾರಿ ತೊಗೊಳಕ್ಕೆ ಹೋದಾಗ್ಲೇ ಗೊತ್ತಾಗಿದ್ದು, ಇನ್ನೂ ಒಂದು ಕೆಳಗಡೆ ರ್ಯಾಕಲ್ಲಿ ಇವ್ರದ್ದು ಬ್ಲೌಸಸ್ ಇನ್ನೂ ಇದೆ ಅಂತ ಹೇಳ್ಬಿಟ್ಟು ಅವ್ರದ್ದೇ ಬ್ಯಾಗೂ ಸಹ ಇಡ್ತಾಯಿದ್ದೀನಿ, ಅವರ ಸ್ಯಾರಿಗಳ ಪಕ್ಕದಲ್ಲೇ ಇಡ್ತಾಯಿದ್ದೀನಿ. ಅವರು ಬಂದಮೇಲೆ ಆ ಬ್ಯಾಗ್ಗೆ ಕೌಂಟ್ ಮಾಡಿಕೊಂಡು ತಗೊಳ್ತಾರೆ, ಹಾಗಾಗಿನೇ ಕೌಂಟ್ ಮಾಡಿ ಹಾಕೋಕ್ಕೆ ಸರಿ ಹೋಗುತ್ತೆ. ಮತ್ತು ಬ್ಯಾಗ್ ಹುಡ್ಕೋದು ಬೇಡ ಅಂತ ಬ್ಯಾಗ್ ತೆಗೆದಿಟ್ಟಿದ್ದಾಯಿತು. ನೋಡಿ, ಈ ಬ್ಲೌಸಸ್ಸು ಇದೇ ಮದುವೆ ಅವ್ರದ್ದು ಕಂಪ್ಯೂಟರ್ ಎಂಬ್ರಾಯ್ಡರಿ ಹಾಕಿ ಸ್ಟಿಚ್ ಮಾಡಿರೋ ಬ್ಲೌಸು. ಸಿಂಪಲ್ಲಾಗಿ ಲೋಟಸ್ ಡಿಸೈನು. ಬ್ಯಾಕ್ ಸೈಡ್ ನೋಡಿ ಈ ರೀತಿ ಕಾಣುತ್ತೆ, ಚೆನ್ನಾಗಿ ಕಾಣ್ತಿದೆ ಬ್ಯಾಕ್ ಸೈಡು. ಅಲ್ಲಲ್ಲಿ ಒಂದೊಂದು ಸ್ಟೋನ್ ಕೊಟ್ಟಿದ್ದೀನಿ, ಚಿಕ್ಕದಾಗಿ ಲಟ್ಕನ್ಸ್ ಹಾಕಿದ್ದೀನಿ, ಚಿಕ್ಕದಾಗೆ ಸಾಕು ಅಂತೇಳ್ಬಿಟ್ಟು. ಸ್ಲೀವ್ಸು ನೋಡಿ ಬಾರ್ಡರು ಬಂದಿದೆ ಮತ್ತು ಮಧ್ಯದಲ್ಲಿ ಫ್ಲವರು ಸಹ ಬಂದಿದೆ. ಇನ್ನೂ ಇವ್ರದ್ದು 2 ಬ್ಲೌಸಸ್ಸು ರೆಡಿ ಆಗಬೇಕು. ಅದಿನ್ನೂ ಸ್ವಲ್ಪ ಗ್ರ್ಯಾಂಡ್ ಆಗಿದೆ ವರ್ಕು, ಅದರಿಂದ ಅದಿನ್ನೂ ಲೇಟ್ ಆಗುತ್ತೆ ರೆಡಿ ಆಗೋದು. ಇವ್ರಿಗೆ ಟೈಮ್ ಇದೆ, ಇನ್ನೂ 2 ಡೇಸ್ ಟೈಮ್ ಇದೆ, ಹಾಗಾಗಿ ಅದು ಸ್ವಲ್ಪ ರೆಡಿ ಮಾಡೋದಿದೆ. ಇದು ಇನ್ನೊಂದು ಬ್ಲೌಸು ಸಿಂಪಲ್ಲಾಗಿ ವರ್ಕ್ ಮಾಡಿದ್ದೀನಿ, ಫ್ರಂಟ್ಗೂ ಅಷ್ಟೇ ಸಿಂಪಲ್ ವರ್ಕು. ಸಿಂಪಲ್ಲಾಗಿ ಹಾಕ್ಕೊಡಿ ಅಂತ ಕೇಳಿದರು, ಚಿಕ್ಕದಾಗಿ ವರ್ಕ್ ಬಂದರೂ ಸಾಕು ಅಂತ ಹೇಳಿದರು, ಹಾಗಾಗಿನೇ ನಾನು ಚಿಕ್ಕದಾಗಿ ವರ್ಕ್ ಹಾಕಿದ್ದೀನಿ. ಚೆನ್ನಾಗಿ ಕಾಣ್ತಿದೆ ಬ್ಲೌಸು. ಪ್ಲೈನ್ ಹೊಲಿಯೋದಕ್ಕಿಂತ ಈ ರೀತಿ ಚಿಕ್ಕದಾಗಿ ವರ್ಕ್ ಕೊಟ್ಟರೆ ಸಾಕು, ಚೆನ್ನಾಗಿ ಕಾಣುತ್ತೆ. ಸ್ಲೀವ್ಸ್ಗೆ ಮಧ್ಯದಲ್ಲಿ ಒಂದೊಂದು ಫ್ಲವರ್ ಹಾಕಿದ್ದೀನಿ. ಲಟ್ಕನ್ಸು ಅಷ್ಟೇ ಮೀಡಿಯಮ್ ಸೈಜಲ್ಲಿ ಇಟ್ಟಿದ್ದೀನಿ ಲಟ್ಕನ್ಸು. ಇನ್ನು ನನಗೆ ಯಾವಾಗಲೂ ಅಷ್ಟೇ ಮದುವೆಯವ್ರ ಬಟ್ಟೆಗಳೆಲ್ಲ ಸ್ಟಿಚ್ ಮಾಡುವಾಗ ಬಿಲ್ ಬರೆಯೋದಕ್ಕೆ ಟೈಮ್ ಇರೋದಿಲ್ಲ, ಅದರಿಂದನೇ ಈಗ ಸ್ವಲ್ಪ ಬೇಗನೆ ಕೌಂಟ್ ಮಾಡಿ ಇಡೋಣ ಅಂತೇಳ್ಬಿಟ್ಟು ಎಲ್ಲ ತೆಗೆದು ಒಂದು ಹತ್ರ ಇಡ್ತಾಯಿದ್ದೀನಿ. ನೋಡಿ 8 ಬ್ಲೌಸ್ ರೆಡಿಯಾಗಿದೆ, ಇನ್ನೂ ರೆಡಿ ಆಗೋದಿದೆ. ಇನ್ನು ಉಳಿದಂಥ ಬ್ಲೌಸಸ್ನ ಆದಷ್ಟು ಬೇಗನೆ ರೆಡಿ ಮಾಡಬೇಕು. ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.